ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ನೆಕ್ಸ್ಟ್ 48 ಅವರ್ಸಲ್ಲಿ ನಿಮ್ಮ ಒಂದು ಲವ್ ಲೈಫಲ್ಲಿ ಏನು ಆಗ್ತಾ ಇದೆ, ಏನು ನಡೀತಾ ಇದೆ ಚೆಕ್ ಮಾಡೋಣ. ಇದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಡೆತ್ ಕಾರ್ಡ್ ಬರ್ತಿದೆ ಆ್ಯಂಡ್ 8 ಆಫ್ ವ್ಯಾಂಡ್ಸ್, ದ ಎಂಪರರ್, ಓಕೆ, ದ ಹರ್ಮಿಟ್ ಕಾರ್ಡ್, ಏಸ್ ಆಫ್ ವ್ಯಾಂಡ್ಸ್, ನೈಸ್, ಓಕೆ, 5, 6, okay, ಪೆಂಟಿಕಲ್ ಕಾರ್ಡ್ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್, ಕಿಂಗ್ ಆಫ್ ಸಾರ್ಡ್ಸ್. ಓಕೆ, ಇಲ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಯಾರೋ ಒಬ್ರು ಏಜ್ಡ್ ಪರ್ಸನ್ ಇರ್ಬೋದು ಅಥವಾ ಮಿಡಲ್ ಏಜ್ನವರು ತುಂಬಾ ಕಂಟ್ರೋಲ್ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್ ಅಂತೇಳಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಅವ್ರ ಫಾದರ್ ಇರ್ಬೋದು ಅಥವಾ ಅವ್ರ ಮದರ್ ಇರ್ಬೋದು ಅಥವಾ ಅವರ ಚಿಕ್ಕಮ್ಮ ಅಥವಾ ದೊಡ್ಡಪ್ಪ ದೊಡ್ಡಮ್ಮ ಆ ಥರ. ಓಕೆ, ಇಲ್ಲಿ ಅವರ ರಿಲೇಷನ್ನಲ್ಲಿ, ನಿಮ್ಮ ಪರ್ಸನ್ ರಿಲೇಷನ್ನಲ್ಲಿ ಯಾರೋ ಒಬ್ರು ತುಂಬ ಮಿಡಲ್ ಏಜ್ನವರು ಅಥವಾ ತುಂಬ ಏಜ್ ಆಗಿರುವಂಥ ಲೇಡಿ ಆ್ಯಂಡ್ ಜೆಂಟ್ಸ್, ಇಲ್ಲಿ ಇಬ್ರು ಕೂಡ ಎನರ್ಜಿ ಬರ್ತಾ ಇದೆ ನನಗೆ. ಅವರು ನಿಮ್ಮ ಪರ್ಸನ್ನ ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅವರಿಗೆ ಈ ಒಂದು ಪ್ರೀತಿನ ಉಳಿಸ್ಕೊಳ್ಬೇಕು ಆ್ಯಂಡ್ ಈ ಪ್ರೀತಿನ ಕಂಟಿನ್ಯೂ ಮಾಡಬೇಕು, ನಿಮ್ಮ ಪ್ರೀತಿ ಬೇಕು ಅನ್ನೋದು ಹಂಬಲ ಅವರಿಗಿದೆ. ಬಟ್ ಇಲ್ಲಿ ಸಮಥಿಂಗ್ ಚೇಂಜಸ್ ಅಂತ ಹೇಳಿದ್ರೆ ಇಲ್ಲಿ ಅವ್ರು ನಿಮ್ಮನ್ನ ತುಂಬ ಸ್ಪೈ ಮಾಡ್ತಿದ್ದಾರೆ. ಇಲ್ಲಿ ನೀವಿಬ್ರು ಸಪ್ರೇಷನ್ ಅಲ್ಲಿ ಇರ್ಬೋದು, ದೂರ ಇರ್ಬೋದು, ಬಟ್ ಅವ್ರು ಏನ್ ಮಾಡ್ತಿದಾರೆ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ನಿಮ್ ಬಗ್ಗೆ ಕಂಪ್ಲೀಟ್ ಆಗಿ ಎಲ್ಲದನ್ನು ತಿಳ್ಕೊಳ್ತಾ ಇದಾರೆ. ಬೇರೆಯವ್ರ ಮುಖಾಂತರ ಇರ್ಬೋದು. ಈಗ ನಿಮಗೆ ಅನಿಸ್ಬೋದು ಅವ್ರು ನನ್ನ ನಂಬರ್ನೆಲ್ಲ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ, ಹೇಗೆ ತಿಳ್ಕೊಳ್ತಾರೆ ಅಂತ. ಸಮಥಿಂಗ್ ಅವರು ಹೇಗೋ ನಿಮ್ ಬಗ್ಗೆ ಅವರು ತಿಳ್ಕೊಳ್ತಾ ಇದ್ದಾರೆ. ಓಕೆ, ಹೇಗೋ ನಿಮ್ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ಅವ್ರಿಗೆ ಏನಂತ ಹೇಳಿದ್ರೆ ನಿಮ್ಮನ್ನ ಬಿಟ್ಟಿರ್ಲಿಕ್ಕೆ ಆಗಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮಿಂದ ದೂರ ಇರ್ಲಿಕ್ಕೆ, ನಿಮ್ಮನ್ನ ಬಿಟ್ಟಿರ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಿಮ್ಮಿಬ್ರು ಕನೆಕ್ಷನ್ ಅಷ್ಟು ಸ್ಟ್ರಾಂಗ್ ಆಗಿತ್ತು, ಅಷ್ಟು ನಿಮ್ಮಿಬ್ರು ಬಾಂಡಿಂಗ್ ಅಷ್ಟು ಚೆನ್ನಾಗಿತ್ತು. ಅಂಡ್ ಇಲ್ಲಿ ಭಯದಿಂದ ಅಥವಾ ನೀವಿಬ್ರು ಕ್ಯಾಸ್ಟ್ ಇಶ್ಯೂಸ್ ಇಂದ ಸಮಥಿಂಗ್ ಏನೋ ಫಿಯರ್ ಇಂದ ನೀವಿಬ್ರು ಸಪ್ರೇಷನ್ ಅಲ್ಲಿ ಆಗಿರುವಂತದ್ದು. ಓಕೆ, ಅದರ್ವೈಸ್ ಆ ಫಿಯರ್ ಏನಿದೆ, ಆ ಫಿಯರ್ ಮಾತ್ರ ನಿಮ್ಮಿಬ್ರನ್ನ ದೂರ ಮಾಡಿರುವಂಥದ್ದು. ಆ ಅಟ್ಯಾಚ್ಮೆಂಟ್ ನಿಮ್ಮಿಬ್ರ ಮಧ್ಯೆ ಇದ್ದಂತ ಬಾಂಡಿಂಗ್ ಇನ್ನೂ ದೂರ ಆಗ್ಲಿಲ್ಲ. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂಡ್ ನಿಮ್ಮನ್ನ ತುಂಬಾ ನೆನ್ಪು ಮಾಡ್ಕೊಳ್ತಿದ್ದಾರೆ. ಇಲ್ಲಿ 48 ಅವರ್ಸ್ ಅಲ್ಲಿ ಕೆಲವೊಬ್ಬರಿಗೆ ಎಲ್ಲೋ ಒಂದ್ ಕಡೆ ಅವರು ನಿಮ್ಮನ್ನ ಮಾತಾಡ್ಸುವಂತ ಪ್ರಯತ್ನ ಮಾಡಬಹುದು ಅಥವಾ ಬೇರೆಯವರಿಂದ ತಿಳ್ಕೊಳ್ಬಹುದು, ಅಥವಾ ಅಂದ್ರೆ ಅವ್ರ ಫ್ರೆಂಡ್ ಸರ್ಕಲ್ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಇಂದ ಹೇಗಾದ್ರೂ ನೀವೇನ್ ಮಾಡ್ತಿದ್ದೀರಾ, ನಿಮ್ಮ ಸಿಚುಯೇಷನ್ ಹೇಗಿದೆ, ನಿಮ್ಮ ಈಗಿನ ಪರಿಸ್ಥಿತಿ ಹೇಗಿದೆ, ನಿಮ್ಮ ಮನೆಯಲ್ಲಿ ಯಾವ ತರ ನಡೀತಾ ಇದೆ, ಏನೆಲ್ಲ ನಡೀತಾ ಇದೆ ಅದೆಲ್ಲದನ್ನು ಅವರು ತಿಳ್ಕೊಳ್ತಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅಥವಾ 48 ಅವರ್ಸ್ ಅಲ್ಲಿ ನಿಮ್ಮ ಪರ್ಸನ್ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಏನಾದ್ರು ಇದ್ರೆ, ರೀಸೆಂಟ್ ಆಗಿ ಏನಾದ್ರು ಈ 1 ಮಂತ್ ಅಲ್ಲಿ ಅಥವಾ ಒಂದು 15 ಡೇಸ್ ಅಲ್ಲಿ ಜಗಳ ಮಾಡ್ಕೊಂಡು ಅಥವಾ ಮನಸ್ತಾಪ ಮಾಡ್ಕೊಂಡಿದ್ದಾದ್ರೆ ಅವರಾಗಿ ನಿಮಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ನಿಮ್ ಜೊತೆ ಮಾತಾಡುವಂಥದ್ದು, ಕಾನ್ವರ್ಸೇಷನ್ ಆಗುವಂಥದ್ದು, ಕಮ್ಯುನಿಕೇಶನ್ ಆಗುವಂಥದ್ದು, ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾಗಿದೆ ಅದು ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು. ಓಕೆ, ಇಲ್ಲಿ ಆ ಒಂದು ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ ನನಗೆ. ಸಮಥಿಂಗ್ ಅವರು ನಿಮ್ ಜೊತೆ ಮಾತಾಡೋದನ್ನ ಅಥವಾ ನೀವು ಅವ್ರ ಜೊತೆ ಮಾತಾಡೋದನ್ನ, ನೀವು ನಿಮ್ಮ ಎನರ್ಜಿ ಇರ್ಬೋದು, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಇರ್ಬೋದು, ನೀವಿಬ್ರು ಒಬ್ರನ್ನೊಬ್ರು ಮಾತಾಡುವಂತ ಒಂದು ವೇಟಿಂಗ್ ಪೀರಿಯಡ್ ಅಲ್ಲಿ ಇದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನೀವು ಯಾವಾಗ ಅವ್ರ ಜೊತೆ ಮಾತಾಡ್ತೀರಾ ಅಥವಾ ನಿಮ್ಮ ಪರ್ಸನ್ ಅವಳು ಅಥವಾ ಅವ್ನು ಯಾವಾಗ ನನ್ನ ಜೊತೆ ಮಾತಾಡ್ತಾನೆ ಆತರ ವೇಟಿಂಗ್ ಅಲ್ಲಿ ಇರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ವೇಟ್ ಮಾಡ್ತಿದ್ದೀರಾ, ವೇಟಿಂಗ್ ಎನರ್ಜಿ ಇಲ್ಲಿ ಕಾಣಿಸ್ತಿದೆ. ಡೆತ್ ಕಾರ್ಡ್ ಫಸ್ಟ್ ಕಾರ್ಡ್ ಡೆತ್ ಕಾರ್ಡ್ ಬಂದಿರೋದ್ರಿಂದ 48 ಅವರ್ಸ್ ಅಲ್ಲಿ ಒಂದು ಏನು ಕಮ್ಯುನಿಕೇಶನ್ ಆಗುವಂತದ್ದಂತೂ ಇಲ್ಲಿ ಕ್ಲಾರಿಟಿ ಸಿಗ್ತಾ ಇದೆ. ಓಕೆ, ಸೊ ನೋಡ್ಬೋದು ಇಲ್ಲಿ ಎಲ್ಲ ಪಾಸಿಟಿವ್ ಕಾರ್ಡ್ ಇರೋದ್ರಿಂದ ಕಿಂಗ್ ಆಫ್ ಸಾರ್ಟ್ಸ್ ಬಂದಿದೆ. ಬಾಟಮ್ ಆಫ್ ದ ಕಾರ್ಡ್ ಇಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇರುವಂತದ್ದು, ಪ್ರೀತಿಯಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದೆ. ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಥವಾ ಬ್ಯಾಲೆನ್ಸ್ ಬರ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. 48 ಅವರ್ಸ್ ಅಲ್ಲಿ ನೀವಿಬ್ರ ಮಧ್ಯೆ ಏನಾದ್ರೂ ತುಂಬಾ ಆನ್ ಅಂಡ್ ಆಫ್ ನಡೀತಾ ಇದ್ರೆ ಅಥವಾ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದ್ರೆ ಅದು ಬ್ಯಾಲೆನ್ಸ್ ಆಗತ್ತೆ. ಮತ್ತೆ ನೀವಿಬ್ರ ಮಧ್ಯೆ ಒಂದು ಏನು ಮುಂಚಿನ ಹಾಗೆ ಪ್ರೀತಿ ಮತ್ತೆ ವಾಪಸ್ ರಿಟರ್ನ್ ನೀವು ಪಡ್ಕೊಳ್ತೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಏಂಜಲ್ ಕಾರ್ಡ್ ಇಂದ ಏನ್ ಬ್ಲೆಸ್ಸಿಂಗ್ ಬರುತ್ತೆ ನಿಮಗೆ ಚೆಕ್ ಮಾಡೋಣ. ಏಂಜಲ್ ನಿಮಗೆ ಏನ್ ಗೈಡ್ ಮಾಡ್ತಾ ಇದ್ದಾರೆ? ಓಕೆ, ಚೂಸ್ ಅ ನ್ಯೂ ಡೈರೆಕ್ಷನ್ ಬರ್ತಾ ಇದೆ.
ಎಸ್, ಇಲ್ಲಿ ಯಾರೊಬ್ರು ನಿಮ್ಮ ಪರ್ಸನ್ ತುಂಬಾ ಕಂಟ್ರೋಲ್ ಮಾಡ್ತಿದ್ದಾರೆ. ಅದು ನಿಮಗೂ ಗೊತ್ತಿದೆ ಕೂಡ ಯಾರು ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಅದಕ್ಕೆ ಇಲ್ಲಿ ಏಂಜಲ್ ಹೇಳ್ತಿದ್ದಾರೆ ಚೂಸ್ ಎ ನ್ಯೂ ಡೈರೆಕ್ಷನ್ ಅಂತ ಹೇಳಿ ಬರ್ತಾ ಇದೆ. ಓಕೆ, ನಾಟ್ ದ ರೈಟ್ ಟೈಮ್. ಓಕೆ, ಲೆಟ್ ಗೋ ಅಂಡ್ ರಿಕವರಿ. ಎಸ್, ನೋಡಿ ಇಲ್ಲಿ ರಿಕವರಿ ಮೀನ್ಸ್ ಇಲ್ಲಿ ನೀವು ನಿಮ್ಮ ಹೆಲ್ತ್ ಇಶ್ಯೂಸ್ ಕೂಡ ಇಲ್ಲಿ ಆಗ್ತಾ ಇರ್ಬೋದು. ಆ ಹೆಲ್ತ್ ಇಶ್ಯೂಸ್ ಅನ್ನ ನೀವು ರಿಕವರಿ ಮಾಡ್ಕೊಳ್ಬೇಕಾಗಿದೆ. ನೀವು ಹೆಲ್ತ್ ಬಗ್ಗೆ ಗಮನ ಕೊಡ್ಬೇಕಾಗಿದೆ. ದೆನ್ ಇಲ್ಲಿ ನಿಮ್ಮಿಂದ ಏನ್ ಮಿಸ್ ಆಗಿದೆ, ನೀವೇನ್ ಕಳ್ಕೊಂಡಿದ್ದೀರಾ ಅದು ಮತ್ತೆ ನೀವು ರಿಕವರಿ ಮಾಡ್ಕೊಳ್ತಿದ್ದೀರಾ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ಪರ್ಫೆಕ್ಟ್ ಟೈಮಿಂಗ್. ಎಸ್, ಈಗ ಅದು ನಿಮಗೆ ಬರ್ದೇ ಇರೋಂಥ ಟೈಮ್ ಇರ್ಬೋದು, ನಿಮ್ಮ ಟೈಮ್ ಇವಾಗ ಒಳ್ಳೇದಿಲ್ಲದೆ ಇರಬಹುದು. ಅದನ್ನ ಲೆಟ್ ಗೋ ಮಾಡಿ. ಓಕೆ, ಸೊ ನಿಮಗೆ ಬೇಕಾಗಿರೋದನ್ನ ಲೆಟ್ ಗೋ ಮಾಡೋದಲ್ಲ, ಅಂದ್ರೆ ನಿಮಗೆ ಏನ್ ಬೇಕಾಗಿದೆ, ನಿಮ್ಮ ವಿಶ್ ಇರ್ಬೋದು, ನಿಮ್ಮ ಪಾಸಿಟಿವ್ ಥಿಂಗ್ಸ್ ಇರ್ಬೋದು, ಅದನ್ನ ಲೆಟ್ ಗೋ ಮಾಡಬೇಡಿ. ನಿಮ್ಮಲ್ಲಿರೋ ನೆಗೆಟಿವಿಟಿ ಇರ್ಬೋದು ಅಥವಾ ನಿಮಗೇನು ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ ಆ ವಿಷಯವನ್ನ, ಓಕೆ, ಆ ಪ್ರಾಬ್ಲಮ್ ಅನ್ನ ಲೆಟ್ ಗೋ ಮಾಡಿ. ಈಗ ನಾಟ್ ದ ರೈಟ್ ಟೈಮ್, ಈಗ ಟೈಮ್ ಸರಿ ಇಲ್ಲ. ಈಗ ಆ ಟೈಮಲ್ಲಿ, ಈಗಿನ ಟೈಮಲ್ಲಿ ನೀವು ಬಯಸ್ತಿರುವಂಥದ್ದು, ನಿಮಗೆ ಬೇಕಾಗಿರುವಂಥದ್ದು ಸಿಗಕ್ಕೆ ಸ್ವಲ್ಪ ದಿನ ಟೈಮ್ ತಗೊಳುತ್ತೆ. ಓಕೆ, ಟೈಮ್ ತಗೊಳುತ್ತೆ. ಬಟ್ ಇವಾಗ ನಿಮ್ಮ ಹತ್ರ ಸಿಗದೆ ಇರ್ಬೋದು, ಇವಾಗ ನಿಮ್ಮ ಹತ್ರ ನೀವು ಅನ್ಕೊಂಡಿರುವಂತ ಕೆಲಸ ಆಗದೆ ಇರ್ಬೋದು. ಬಟ್ ಏನಾಗತ್ತೆ, ರಿಕವರಿ ಮಾಡ್ತೀರಾ ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ. ಡೆಫಿನೆಟ್ಲಿ ಅದು ನಿಮ್ಮ ಹತ್ರ ಬರುತ್ತೆ, ಅದಾಗಿ ಹುಡ್ಕೊಂಡು ನಿಮ್ಮ ಹತ್ರ ಬರುತ್ತೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನೀವೇನ್ ಕಳ್ಕೊಂಡಿದ್ದೀರಾ, ನಿಮ್ಮಿಂದ ಏನ್ ದೂರ ಆಗಿದೆ, ತಾನಾಗೆ ಅದಾಗೆ ಹುಡ್ಕೊಂಡು ನಿಮ್ಮನ್ನ ಹುಡ್ಕೊಂಡು ಅದು ಬರ್ತಾ ಇದೆ. ಚೂಸ್ ಎ ನ್ಯೂ ಡೈರೆಕ್ಷನ್ ಅಂಡ್ ಲೆಟ್ ಗೋ. ಇರುವಂತ ಪ್ರಾಬ್ಲಮ್ ನ ಲೆಟ್ ಗೋ ಮಾಡಿ. ಓಕೆ, ಪ್ರಾಬ್ಲಮ್ ಇದೆ ಅಂತ ನೀವು ಜಪ ಮಾಡ್ತಾ ಇದ್ರೆ ಆ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಏಂಜಲ್ ಇಂದ ಬರ್ತಿರೋಂಥದ್ದು ಲೆಟ್ ಗೋ ಮಾಡಿ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇವಾಗ ಒಳ್ಳೆ ಮಾತುಕತೆ ನಡೀತಾ ಇಲ್ವಾ, ಅಥವಾ ಪ್ರಾಬ್ಲಮ್ ನಡೀತಾ ಇದೆಯಾ, ಅಥವಾ ಸಮಥಿಂಗ್ ಇಶ್ಯೂಸ್ ಆಗ್ತಿದೆಯಾ, ಅದನ್ನ ಲೆಟ್ ಗೋ ಮಾಡಿ. ಓಕೆ, ಸೊ ಅದನ್ನೇ ನೀವು ಮನಸ್ಸಲ್ಲಿ ಇಟ್ಕೊಂಡೆ ನೀವು ಕೊರಗ್ತಾ ಇದ್ದೀರಾ ಅಂತ ಆದ್ರೆ ಅದನ್ನೇ ನೀವು ಇನ್ನೂ ಅಟ್ರಾಕ್ಟ್ ಮಾಡ್ತೀರಾ. ಸೊ ರಿಕವರಿ ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ನೀವು ನಿಮಗೆ ಬೇಕಾಗಿರೋದನ್ನ ನೀವು ಗ್ಯಾರಂಟಿ ಓಕೆ ಪಡ್ಕೊಳ್ತೀರಾ ಅನ್ನೋಂಥದ್ದು ಇಲ್ಲಿ ಬರ್ತಾ ಇದೆ. ಓಕೆ, 3 ಕಾರ್ಡ್ಸ್ ಬಂದಿದೆ. ವ್ಯಾಂಡ್ಸ್ ಸಾರ್ಟ್ಸ್. ಎಸ್, ನೋಡಿ ಇಲ್ಲಿ ತುಂಬಾ ಹರ್ಟ್ ಆಗಿದೆ. ಈಗಿನ ಸಿಚುಯೇಷನ್ ನಿಮಗೆ ಹರ್ಟ್ ಆಗ್ತಿದೆ ಅಂಡ್ ತುಂಬಾ ಕ್ರಿಟಿಕಲ್ ಅನ್ನಿಸ್ತಿದೆ. ಈ ಕ್ಷಣ ನನಗೆ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಓಕೆ, ಇದು ಯಾಕಪ್ಪ ಈ ದಿನ ಯಾಕಿದೆ ಲೈಫಲ್ಲಿ ಅನ್ನೋ ತರ ಆಗ್ತಾ ಇದೆ ನಿಮಗೆ. ಬಟ್ ಆ ಎಲ್ಲಾ ಹರ್ಟ್, ಈಗೇನ್ ನೀವು ಕಷ್ಟ ಪಡ್ತಿದ್ದೀರಾ, ಆ ಕಷ್ಟ ಪಡ್ತಿರೋಂಥ ದಿನಗಳು ತುಂಬಾ ದಿನ ಅಂತೂ ಇರಲ್ಲ. ಈ 48 ಅವರ್ಸ್ ಅಲ್ಲಿ ಕೆಲವೊಬ್ಬರಿಗೆ ಸಮಥಿಂಗ್ ಏನೋ ಒಂದು ಪಾಸಿಟಿವ್ ಥಿಂಗ್ಸ್ ಅಥವಾ ಸಮಥಿಂಗ್ ನಿಮ್ ಲೈಫಲ್ಲಿ ಏನೋ ಚೇಂಜಸ್ ನ ಟ್ರಾನ್ಸ್ಫಾರ್ಮೇಶನ್ ನ ತರ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸಾರ್ಟ್ಸ್ ಕಾರ್ಡ್ ಬರ್ತಿದೆ, ವ್ಯಾಂಡ್ಸ್ ಕಾರ್ಡ್. ಓಕೆ, ಬಾಟಮ್ ಆಫ್ ದ ಕಾರ್ಡ್ ಆಲ್ಸೋ ವ್ಯಾಂಡ್ಸ್. ಎಸ್, ಓಕೆ, ಸೊ ಇಲ್ಲಿ ನಿಮ್ಮ ಲೈಫಲ್ಲಿ 48 ಅವರ್ಸ್ ಅಲ್ಲಿ ಏನೋ ಸಮಥಿಂಗ್ ಏನು ಪಾಸಿಟಿವ್ ಆಗಿ ಚೇಂಜಸ್ ನ ನೋಡ್ತೀರಾ. ಮೆಸೇಜಸ್ ಬರ್ಬೋದು, ಅಥವಾ ಕಾಲ್ ಬರ್ಬೋದು, ಅಥವಾ ನೋಟಿಫಿಕೇಶನ್ ಸಮಥಿಂಗ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ವಾಟ್ಸಪ್ ಅಲ್ಲಿ ಇರ್ಬೋದು, ಸ್ಟೇಟಸ್ ನ ಅಪ್ಡೇಟ್ ಮಾಡುವಂಥದ್ದು ಇರ್ಬೋದು, ಅಥವಾ ಸಮಥಿಂಗ್ ನಿಮಗೆ ರಿಲೇಟೆಡ್ ಆಗಿ ಏನೋ ಒಂದು ವಿಷಯನ ನೀವು ಕೇಳ್ತೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ರೊಮ್ಯಾಂಟಿಕ್ ಏಂಜಲ್ ಇಂದ ಏನು ಗೈಡೆನ್ಸ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ, ಚೆಕ್ ಮಾಡೋಣ. ಓಕೆ, someone is wearing a false self mask is in this relationship. ಓಕೆ, ಕೆಲವೊಂದು ನೆಗೆಟಿವಿಟಿ ಕೂಡ ನಿಮ್ಮಿಂದ ರಿಮೂವ್ ಆಗ್ತಾ ಇದೆ. ಓಕೆ, ಕೆಲವೊಬ್ರು ನಿಮ್ಮ ಜೊತೆಗೆ ಇದ್ದವರು, ಓಕೆನಾ, ನಿಮ್ ಜೊತೆಯಾಗಿದ್ದವರೇನೆ ನಿಮಗೆ ವಾವ್ ರೀಕನ್ಸಿಲೇಷನ್ ಬರ್ತಾ ಇದೆ. ಓಕೆ, ನಿಮ್ಮ ಜೊತೆಗಿದ್ದವರೇ ಯಾರೋ ಒಬ್ರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ಪಿಗೆ. ಓಕೆ, ಅಂದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಅಥವಾ ಸಮಥಿಂಗ್ ಯಾರೋ ಒಬ್ರು ಪಾಸ್ಟ್ ಲೈಫ್ ರಿಲೇಶನ್ಶಿಪ್. ಬಾಟಮ್ ಆಫ್ ದ ಕಾರ್ಡ್. ಓಕೆ, ನಿಮ್ಮ ಜೊತೆಗೆ ಯಾರಿದ್ದಾರೆ ಅಲ್ವಾ, ಅವರೇ ಸಮಥಿಂಗ್ ಅವರಿಗೆ ಮುಖವಾಡ ಹಾಕೊಂಡು ನಿಮಗೆ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ಗೆ ಪ್ರಾಬ್ಲಮ್ ಮಾಡ್ತಿದ್ದಾರೆ, ಅಥವಾ ನಿಮ್ಮ ಲೈಫಿಗೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಆ ಒಂದು ನೆಗೆಟಿವ್ ರಿಮೂವ್ ಆಗ್ತಿದೆ 48 ಅವರ್ಸ್ ಅಲ್ಲಿ ಅಂತ ಹೇಳಿ ಕಾಣಿಸ್ತಿದೆ. ಅಥವಾ ಆ ಒಂದು ವ್ಯಕ್ತಿ ಯಾರು ಅನ್ನೋದು ನಿಮಗೆ ಗೊತ್ತಾಗುವಂಥದ್ದು ಇಲ್ಲಿ ಚಾನ್ಸಸ್ ಇದೆ.
ಇಲ್ಲಿ ನಾನು ಹೇಳ್ದೆ ಯಾರೊಬ್ರು ನಿಮಗೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾರೊಬ್ರು ಕಂಟ್ರೋಲ್ ಎನರ್ಜಿ, ಕಂಟ್ರೋಲಿಂಗ್ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಕೆಲವೊಬ್ರಿಗೆ ಅದು ಯಾರು ಕಂಟ್ರೋಲ್ ಮಾಡ್ತಿದ್ರೆ ಅವ್ರನ್ನ ಅಂತ ಹೇಳಿ ಗೊತ್ತಿಲ್ಲ. ಇಲ್ಲಿ ಥರ್ಡ್ ಪಾರ್ಟಿ ಕೂಡ ಕಂಟ್ರೋಲ್ ಮಾಡ್ತಿರ್ಬೋದು ನಿಮ್ಮ ಪರ್ಸನ್ ನ, ಅದು ಕೂಡ ನಿಮಗೆ ಗೊತ್ತಾಗುವಂಥದ್ದು. 48 ಅವರ್ಸ್ ಅಲ್ಲಿ ಸಮಥಿಂಗ್ ನಿಮ್ಮ ಲೈಫ್ ಇಂದ ನೆಗೆಟಿವ್ ರಿಮೂವ್ ಆಗುವಂಥದ್ದು ಅಂಡ್ ಪಾಸಿಟಿವ್ ನಿಮ್ಮ ಲೈಫಿಗೆ ಬರುವಂಥದ್ದು ಅಥವಾ ಟ್ರಾನ್ಸ್ಫಾರ್ಮೇಶನ್ ನೀವು ನೋಡ್ತೀರಾ ಅಂತ ಇಲ್ಲಿ ಕಾಣಿಸ್ತೆ. ರೀಕನ್ಸಿಲೇಷನ್ ಅಂಡ್ ಲೆಟ್ ಯುವರ್ ಫ್ರೆಂಡ್ ಹೆಲ್ಪ್ ಯು. ಓಕೆ, ಇಲ್ಲಿ ಸಂವನ್ ನಿಮ್ಮಿಂದ ಯಾರು ದೂರ ಆಗಿದ್ರೆ ಅವ್ರು ರಿಟರ್ನ್ ಬರ್ತಿದ್ದಾರೆ ನಿಮ್ಮ ಲೈಫಿಗೆ. ದಿಸ್ ಈಸ್ ನಿಮ್ಗೆ ಒಂದು ಕನ್ಫರ್ಮೇಶನ್ ಅಂತಾನೆ ಇಲ್ಲಿ ಕಾಣಿಸ್ತಿದೆ, ಫೈನಲ್ ಕಾರ್ಡ್ ನಿಮಗೆ. ಓಕೆ, ರೀಕನ್ಸಿಲೇಷನ್, ಡೆಫಿನೆಟ್ಲಿ ಇಲ್ಲಿ ರೀಕನ್ಸಿಲೇಷನ್ ಆಗ್ತಾ ಇದೆ. ಈ ಒಂದು ರಿಲೇಶನ್ಶಿಪ್ ನಿಮಗೆ ಪಾಸ್ಟ್ ಲೈಫ್ ರಿಲೇಶನ್ಶಿಪ್, ಹೌ ಬ್ಯೂಟಿಫುಲ್, ಹನಿಮೂನ್ ಬರ್ತಾ ಇದೆ. ಓಕೆ, ಇದು ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಪಾಸ್ಟ್ ಲೈಫ್ ರಿಲೇಶನ್ಶಿಪ್. ಈ ಒಂದು ವ್ಯಕ್ತಿ ಜೊತೆ ನಿಮ್ಮ ಒಂದು ಕನೆಕ್ಷನ್ ಪಾಸ್ಟ್ ಲೈಫ್ ಇಂದನೂ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನೀವಿಬ್ರು ಮುಂಚೆನೆ ಒಂದು ಗೊತ್ತಿರೋಂತ ವ್ಯಕ್ತಿ, ಅಥವಾ ನಿಮಗೆ ಈ ವ್ಯಕ್ತಿ ಜೊತೆ ಮಾತಾಡುವಾಗ ನಿಮಗೆ ಆ ಫೀಲ್ ಆಗ್ಬೋದು, ಈ ವ್ಯಕ್ತಿ ಜೊತೆ ನಾನು ಎಲ್ಲೋ ಮಾತಾಡಿದೀನಿ, ಅಥವಾ ಒಂದು ಆ ಕನೆಕ್ಷನ್ ಬಾಂಡಿಂಗ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ನೀವಿಬ್ರ ಮಧ್ಯೆ ಆ ಒಂದು ಅಟ್ರಾಕ್ಷನ್ ಬಾಂಡಿಂಗ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಲೆಟ್ ಯುವರ್ ಫ್ರೆಂಡ್ ಹೆಲ್ಪ್ ಯು. ನಿಮ್ಮ ಈಗಿನ ಸಿಚುಯೇಷನ್ಗೆ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ, ಬಟ್ ತುಂಬಾ ಫ್ರೆಂಡ್ಸ್ ಅನ್ನ ಹೆಲ್ಪಿಗೋಸ್ಕರ ನೀವು ಫ್ರೆಂಡ್ ಮೇಲೆ ಡಿಪೆಂಡ್ ಆಗ್ಬೇಡಿ ಅಂತಾನು ಇಲ್ಲಿ ಬರ್ತಾ ಇದೆ. ಯಾಕಂದ್ರೆ ಕೆಲವೊಂದು ಫ್ರೆಂಡ್ಗಳು ನಿಮಗೆ ನಿಮ್ಮ ರಿಲೇಶನ್ಶಿಪ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂತ ಫ್ರೆಂಡ್ ಕೂಡ ನಿಮ್ಮ ಜೊತೆಗೆ ಇದ್ದಾರೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಡಿಸೆಪ್ಷನ್ ಬರ್ತಿರೋದ್ರಿಂದ ನಿಮ್ಮ ಲೈಫಲ್ಲಿ ನೆಗೆಟಿವ್ ಪೀಪಲ್ ಕೂಡ ನಿಮ್ಮ ಸುತ್ತಮುತ್ತನೇ ಇದ್ದಾರೆ. ಸ್ವಲ್ಪ ಜಾಗ್ರತೆಯಿಂದ ಇರಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೆಸೇಜಸ್ ಬರ್ತಾ ಇದೆ. ಓಕೆನಾ, ಡೋಂಟ್ ವರಿ, ಬಿ ಪಾಸಿಟಿವ್ ಅಂಡ್ ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕೆಲಸ ಏನಿದೆ, ನಿಮಗೆ ಏನ್ ಸಿಗ್ಬೇಕಾಗಿದೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಅಂಡ್ ಅದ್ರ ಬಗ್ಗೆ ವರ್ಕ್ ಮಾಡಿ. ಓಕೆನಾ, ನಿಮ್ಮ ಸುತ್ತಮುತ್ತ ನಡೆಯುವಂತ ನೆಗೆಟಿವ್ ಇರ್ಬೋದು ಅಥವಾ ನೆಗೆಟಿವ್ ಪೀಪಲ್ ಬಗ್ಗೆ ಇರ್ಬೋದು ಯೋಚನೆ ಮಾಡ್ಬೇಡಿ. ಯಾಕಂದ್ರೆ ನಿಮ್ ಲೈಫಲ್ಲಿ ನೀವು ಎಷ್ಟೇ ಒಳ್ಳೇದ್ ಕೆಲಸ ಮಾಡಿದ್ರು ಕೆಟ್ಟದನ್ನ ಹೇಳ್ತಾರೆ ಜನ ಅಲ್ವಾ. ನೀವ್ ಎಷ್ಟೇ ಒಳ್ಳೇದ್ ಮಾಡಿರ್ಲಿ, ನೀವು ಪ್ರಪಂಚದಲ್ಲಿ ನೀವು ಯಾರಿಗೆ ಒಳ್ಳೇದ್ ಮಾಡಿರ್ಲಿ, ಎಷ್ಟೇ ಒಳ್ಳೇದ್ ಮಾಡಿರ್ಲಿ, ಆ ಒಳ್ಳೇದನ್ನ ಮಾಡಿದ್ದನ್ನ ಯಾರು ಕೂಡ ಹೇಳಲ್ಲ. ಒಂದೇನಾದ್ರು ನೆಗೆಟಿವ್, ನೀವು 1000 ಒಳ್ಳೇದ್ ಮಾಡಿ ಒಂದು ನೆಗೆಟಿವ್ ಮಾಡಿದ್ದೀರಾ ಅಂತ ಹೇಳಿದ್ರೆ 1000 ಒಳ್ಳೇದ್ರ ಬಗ್ಗೆ ಮಾತೇ ಆಡಲ್ಲ ಜನ. ಒಂದ್ ನೆಗೆಟಿವ್ ಬಗ್ಗೆ, ನೀನ್ ಅವತ್ ಹಾಗೆ ಮಾಡಿದ್ದೆ ಈಗ ಮಾಡಿದ್ದೆ ಹೇಳ್ತಾನೆ ಇರ್ತಾರೆ, ನೆಗೆಟಿವ್ ಬಗ್ಗೆನೇ ಹೇಳ್ತಾ ಇರ್ತಾರೆ. ಸೊ ಜನಗಳನ್ನ ಜಾಸ್ತಿ ಮೆಚ್ಚಿಸ್ಲಿಕ್ಕೆ ಆಗಲ್ಲ ಇಲ್ಲಿ. ಓಕೆ, ಹಾಗಾಗಿ ನಿಮ್ಮ ಸುತ್ತಮುತ್ತ ನಡೆಯುವಂತ ಪಾಸಿಟಿವ್ ಥಿಂಗ್ಸ್ ಬಗ್ಗೆ ಮಾತ್ರ ನಿಮ್ಮ ಗಮನ ಇರ್ಲಿ. ನೆಗೆಟಿವ್ ಥಿಂಗ್ಸ್ ಬಗ್ಗೆ, ನೆಗೆಟಿವ್ ಪೀಪಲ್ ಬಗ್ಗೆ ಗಮನನ ಕೊಡಬೇಡಿ. ನಿಮ್ಮ ಲೈಫಲ್ಲಿ ನೀವೇನ್ ಮಾಡ್ಬೇಕಂತಿದ್ರ ಒಳ್ಳೆ ಕರ್ಮಗಳನ್ನ ಮಾಡ್ತಾ ಹೋಗಿ, ನಿಮ್ ಲೈಫಲ್ಲೂ ಒಳ್ಳೇದೇ ಆಗ್ತಾ ಹೋಗುತ್ತೆ. ನಿಮ್ ಲೈಫಲ್ಲಿ ಇವಾಗ ಹರ್ಟ್ ಆಗಿರ್ಬೋದು, ಸಿಚುಯೇಷನ್ ಕ್ರಿಟಿಕಲ್ ಆಗಿರ್ಬೋದು, ಈಗಿನ ಪ್ರಾಬ್ಲಮ್ ನಿಮಗೆ ತಡ್ಕೊಳ್ಲಿಕ್ಕೆ ಆಗಲ್ಲ ಅಂತ ಇರ್ಬೋದು, ಬಟ್ ನಿಮಗೂ ಕೂಡ ಒಂದು ಒಳ್ಳೆ ಟೈಮ್, ಒಳ್ಳೆ ದಿನ ಬಂದೇ ಬರುತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ, ಲೈಫಲ್ಲಿ ಒಳ್ಳೆ ದಿನ ಅನ್ನೋದು ಬರ್ಲೇಬೇಕು. ಕಾಲಚಕ್ರ ತಿರುಗ್ತಾನೆ ಇರುತ್ತೆ, ಒಂದೇ ತರನೇ ಚಕ್ರ ನಿಂತ್ಕೊಂಡಿರಲ್ಲ, ಟರ್ನ್ ಆಗ್ತಾನೆ ಇರುತ್ತೆ. ನಿಮ್ಮ ಲೈಫಲ್ಲೂ ನೀವು ಚೇಂಜಸ್ ನ ನೋಡ್ತೀರಾ. ಇಲ್ಲಿ 48 ಅವರ್ಸ್ ಅಲ್ಲಿ ಸಮಥಿಂಗ್ ನಿಮ್ಮ ಲೈಫಲ್ಲಿ ತುಂಬಾನೇ ಬಿಗ್ ಚೇಂಜಸ್ ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಆಗ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಕೆಲವೊಬ್ರಿಗೆ 48 ಅವರ್ಸ್ ಅಲ್ಲಿ ಆಗದೆ ಇದ್ರು ಕೂಡ ಸಮ್ ಡೇಸ್ ಅಂದ್ರೆ 1 ವೀಕ್ ಅಥವಾ 4 ವೀಕ್ಸ್, ಓಕೆನಾ, ಆತರ ಒಂದು ಎನರ್ಜಿ ಕೂಡ ಇದೆ ಇಲ್ಲಿ. ಓಕೆ, ಸೊ ಬಿ ಪಾಸಿಟಿವ್, ಏನೇ ಆದ್ರೂ ಕೂಡ ಪಾಸಿಟಿವ್ ಆಗಿರಿ. ಯಾವುದೇ ಪ್ರಾಬ್ಲಮ್ ಒಂದು ಧೈರ್ಯದಿಂದ ಫೇಸ್ ಮಾಡಿ. ನೀವ್ ಎಷ್ಟು ಧೈರ್ಯದಿಂದ ಫೇಸ್ ಮಾಡ್ತೀರಾ ಅದೇ ನಿಮಗೆ ನಿಮ್ ಲೈಫಲ್ಲಿ ಸ್ಟ್ರಾಂಗ್ ಆಗಿ ನಿಲ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಪ್ರಾಬ್ಲಮ್ಸ್ ಎಲ್ಲರಿಗೂ ಬರುತ್ತೆ, ಆತರ ನೀವು ಥಿಂಕ್ ಮಾಡಿ. ನಿಮಗೆ ಮಾತ್ರ ಪ್ರಾಬ್ಲಮ್ ಅಲ್ಲ, ಬೇರೆ ಬೇರೆ ಪ್ರಾಬ್ಲಮ್ ಬೇರೆ ಬೇರೆ ತರ ಇರುತ್ತೆ ಎಲ್ಲರಿಗೂ. ಆತರ ನೀವು ಥಿಂಕ್ ಮಾಡಿ. ನೀವು ಪ್ರಾಬ್ಲಮ್ಸ್ ಬಗ್ಗೆನೇ ಯೋಚನೆ ಮಾಡೋದಕ್ಕಿಂತ ಆ ಪ್ರಾಬ್ಲಮ್ಸ್ ನ ಹೇಳ್ಕೊಳ್ಳಿ ಮೈ ಮೇಲೆ. ಯಾಕಂದ್ರೆ ನೋಡಿ, ಈ ಪ್ರಾಬ್ಲಮ್ಸ್ ಒಂಥರ ಈ ಡಾಗ್ ತರ, ಅಂದ್ರೆ ಆ ಸಣ್ಣ ಡಾಗ್ ನ ನೀವು ಆಟಾಡ್ಸಿ ನೀವೇನಾದ್ರು ಅದನ್ನ ನೋಡಿದ ತಕ್ಷಣ ಓಡ್ಲಿಕ್ಕೆ ಶುರು ಮಾಡಿದ್ರೆ ಅದೇನ್ ಮಾಡುತ್ತೆ, ನಿಮ್ ಬೆನ್ನ ಹತ್ಕೊಂಡೇ ಬರುತ್ತೆ. ಅವಾಗ ನೀವೇನ್ ಮಾಡ್ತೀರಾ, ನೀವ್ ಒಂದಿನ ಒಂದ್ ಸ್ವಲ್ಪ ನಿಂತ್ಕೊಂಡು ಆ ನಾಯಿಗೆ ಏನಾದ್ರು ನೀವು ಆ ಡಾಗ್ಗೆ ಹೆದರ್ಸಿದ್ರಿ ಅಂತ ಹೇಳಿದ್ರೆ ಅದೇನ್ ಮಾಡುತ್ತೆ, ಓಡೋಗ್ಬಿಡತ್ತೆ ಅಲ್ವಾ. ಅದೇ ತರ ಪ್ರಾಬ್ಲಮ್ ಕೂಡ, ನೀವು ಪ್ರಾಬ್ಲಮ್ ನ ನೋಡಿ ನೀವೇನಾದ್ರು ಓಡ್ಲಿಕ್ಕೆ ಶುರು ಮಾಡಿದ್ರೆ ಆ ಪ್ರಾಬ್ಲಮ್ ನಿಮ್ಮನ್ನು ಅಟ್ಟಿಸ್ಕೊಂಡ್ ಬರುತ್ತೆ ಹಾಗೇನೆ. ಸೊ ಆ ಪ್ರಾಬ್ಲಮ್ ನ ನೀವು ಬರ್ಲಿ, ಅದು ಏನ್ ಬರುತ್ತೆ ಪ್ರಾಬ್ಲಮ್ ನಾನು ಫೇಸ್ ಮಾಡ್ತೀನಿ ಅನ್ನೋ ಒಂದು ಸ್ಟ್ರೆಂತ್ ನ ತಗೊಳ್ಳಿ, ಸ್ಟ್ರಾಂಗ್ನೆಸ್ ನ ತಗೊಳ್ಳಿ. ಅವಾಗ ಆ ಪ್ರಾಬ್ಲಮ್ಸೇ ಹೆದರ್ಕೊಂಡು ಹೋಗ್ಬೇಕು. ಇವನಿಗೆ ಈ ಪ್ರಾಬ್ಲಮ್ ಎಲ್ಲ ಕೊಟ್ರೆ ಏನು ಆಗಲ್ಲಪ್ಪ, ಇವನೇನು ಯಾವ್ದಕ್ಕೂ ಬಗ್ಗಲ್ಲ ಅಂತ ಹೇಳಿ ಆ ಪ್ರಾಬ್ಲಮ್ಗೆ ಅನ್ನಿಸ್ಬೇಕು. ಆತರ ನೀವು ಸ್ಟ್ರೆಂತ್ ಅಲ್ಲಿ ಇರ್ಬೇಕು, ಆತರ ಸ್ಟ್ರಾಂಗ್ ಆಗಿರ್ಬೇಕು. ಓಕೆ, ಸೊ ನನ್ನ ಸಬ್ಸ್ಕ್ರೈಬರ್ಸ್, ನಮ್ಮ ವ್ಯೂವರ್ಸ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಲ್ಲರೂ ಸ್ಟ್ರಾಂಗ್ ಆಗಿ ನಿಮ್ಮ ಲೈಫ್ ಅಲ್ಲಿರುವಂತದ್ದು ಪ್ರತಿಯೊಂದು ಕ್ಷಣವನ್ನು ನೀವು ಸ್ಟ್ರಾಂಗ್ ಆಗೇನೆ ನೀವು ನಿಭಾಯಿಸ್ಬೇಕು ಕೂಡ. ಓಕೆ, ಕೀಪ್ ಸ್ಮೈಲಿಂಗ್, ಖುಷಿಯಾಗಿರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್.